ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತ ಮಲ್ಲಪ್ಪ ಹಲ್ಯ. ಸ್ನೇಹಿತರೆ, ನೀವೇನಾದರೂ ಬೆಂಗಳೂರವರಾಗಿದ್ರೆ ಅಥವಾ ಬೆಂಗಳೂರಿಗೆ ಒಬ್ಬ ಪ್ರವಾಸಿಗನಾಗಿ ಬಂದಿದ್ದೆ ಆದರೆ ಬೆಂಗಳೂರಿನ ಸುತ್ತಮುತ್ತಲ ಯಾವ್ದಾದ್ರು ಪ್ಲೇಸಸ್ಗಳನ್ನ ಸರ್ಚ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋನ ತಪ್ಪದೇ ನೋಡಿ. ಯಾಕಂದ್ರೆ ಕೇವಲ ಇಲ್ಲಿಂದ ಬೆಂಗಳೂರಿಂದ ಒಂದೂವರೆ ಗಂಟೆಯ ಜರ್ನಿಯಲ್ಲಿ ಹಲವಾರು ಪ್ಲೇಸಸ್ಗಳನ್ನ ಒಂದೇ ದಿನದಲ್ಲಿ ಕವರ್ ಮಾಡಬಹುದು ಕೇವಲ 550 ರೂಪಾಯಿಗಳಲ್ಲಿ. ಯಾವ ರೀತಿ ಅಂತ ನಾನು ನಿಮ್ಗೆ ಸಂಪೂರ್ಣ ಒಂದು ಮಾಹಿತಿ ಕೊಡ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕೇವಲ 550 ರೂಪಾಯಿಗಳಲ್ಲಿ ನಿಮ್ಮನ್ನ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಿಂದ ಕರ್ಕೊಂಡು ಹೋಗಿ ಸುಮಾರು 4 ರಿಂದ 5 ಸ್ಥಳಗಳನ್ನ ತೋರಿಸಿ, ಇನ್ಕ್ಲೂಡಿಂಗ್ ಆದಿಯೋಗಿ ಸ್ಟ್ಯಾಚ್ಯೂನ ತೋರಿಸಿಕೊಂಡು, ಲೈಟ್ ಶೋನ ತೋರಿಸಿಕೊಂಡು ಮತ್ತೆ ನಿಮ್ಮನ್ನ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ವರೆಗೂ ತಂದು ಬಿಡ್ತಾರೆ. ಇದು ಕೇವಲ 550 ರೂಪಾಯಿಗಳಲ್ಲಿ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಿಂದ ಸ್ಟಾರ್ಟ್ ಆಗಿ ಮೊದಲಿಗೆ ಭೋಗ ನಂದೀಶ್ವರ ದೇವಸ್ಥಾನ, ಆ ನಂತರ ಕಣಿವೆ ಬಸವಣ್ಣ ದೇವಸ್ಥಾನ, ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಮತ್ತು ಸಮಾಧಿ ಮುದ್ದೇನಹಳ್ಳಿಯಲ್ಲಿರುವಂಥದ್ದು, ಆ ನಂತರ ರಂಗಸ್ಥಳ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಈಶಾ ಫೌಂಡೇಶನ್ನಿನ ಶ್ರೀ ಆದಿಯೋಗಿ ಸ್ಟ್ಯಾಚು. ಈ ಇಷ್ಟು ಪ್ಲೇಸಸ್ಗಳನ್ನ ಕವರ್ ಮಾಡ್ಕೊಂಡು ಮತ್ತೆ ತಮ್ಮನ್ನ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ತಂದು ಬಿಡ್ತಾರೆ ಕೇವಲ 550 ರೂಪಾಯಿಗಳಲ್ಲಿ. ಹಾಗಾದ್ರೆ ಈ ಬಸ್ಸನ್ನು ಯಾವ ರೀತಿ ನಾನು ಬುಕ್ ಮಾಡಬೇಕು, ಹೇಗೆ ಹೋಗ್ಬೇಕು, ಟಿಕೆಟ್ ಹಂಗೆ ಡೈರೆಕ್ಟ್ ತಗೋಬೇಕಾ ಅಂತ ಡೆಫಿನೆಟ್ ಆಗಿ ಪ್ರಶ್ನೆಗಳು ಇದ್ದೇ ಇರುತ್ತೆ. ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ ನಾನು ಇವಾಗ. ಸ್ನೇಹಿತರೆ, ನೀವು KSRTC ವೆಬ್ಸೈಟ್ಗೆ ಹೋಗಿ ಅಲ್ಲಿ ಈ ಒಂದು ಆದಿಯೋಗಿಗೆ ಓಲೋ ಬಸ್ಸು ಕೇವಲ ಸ್ಯಾಟರ್ಡೆ, ಸಂಡೇ ಮತ್ತು ರಜಾ ದಿನಗಳ ದಿನ ಮಾತ್ರ ಈ ಓಲೋ ಬಸ್ಗಳನ್ನ ಬಿಡ್ತಾರೆ ಆದಿಯೋಗಿಗೆ. ವೀಕ್ ಡೇಸ್ ಅಲ್ಲಿ ನಿಮಗೆ ಫೆಸಿಲಿಟಿ ಇರಲ್ಲ. ಸೊ ನೀವು ಪ್ರೈವೇಟ್ ಆಗಿ ವೆಹಿಕಲ್ ಅನ್ನು ಮಾಡ್ಕೊಂಡು ಹೋಗ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಕಡಿಮೆ ಖರ್ಚಲ್ಲಿ ನೀವು ಹೋಗ್ಬೇಕಾದ್ರೆ ಈ ಓಲೋ ಬಸ್ ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು. 550 ರೂಪಾಯಲ್ಲಿ AC ಬಸ್ಸಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಇಷ್ಟು ಪ್ಲೇಸಸ್ಗಳನ್ನ ಕವರ್ ಮಾಡ್ಕೊಂಡು ಮತ್ತೆ ವಾಪಸ್ಸು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ತಂದು ಬಿಡ್ತಾರೆ. ಬೆಳಿಗ್ಗೆ 11 ಗಂಟೆಗೆ ಈ ಬಸ್ಗಳು ಶುರು ಆಗುತ್ತೆ, ಮತ್ತೆ ರಾತ್ರಿ 11 ಆಗುತ್ತೆ ವಾಪಸ್ ತಂದು ಬಿಡ್ಲಿಕ್ಕೆ ನಿಮಗೆ. ಆದರೆ ನಾನು ಮಾತ್ರ ಪ್ರೈವೇಟ್ ಆಗಿ ಹೋಗ್ತಿದ್ದೀನಿ. ಯಾಕಂದ್ರೆ ನನಗೆ ಈ ಬೆಂಗಳೂರಿನ ಸಮೀಪದಲ್ಲಿ ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅಲ್ಲಿ ಸೆಕೆಂಡ್ ಟರ್ಮಿನಲ್ ಅಂದ್ರೆ ಟರ್ಮಿನಲ್ 2 ಅನ್ನು ಓಪನ್ ಮಾಡಿದ್ದಾರೆ ಇತ್ತೀಚೆಗೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ಒಂದು ಟರ್ಮಿನಲ್ ಅನ್ನು ಕೂಡ ನೋಡ್ಕೊಂಡು ಹೋಗ್ಬೇಕಂತೇಳಿ ನಾನು ಪ್ರೈವೇಟ್ ಆಗಿ ಹೋಗ್ತಿದ್ದೀನಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಈ ಎಲ್ಲ ಪ್ಲೇಸಸ್ಗಳನ್ನ ಕವರ್ ಮಾಡ್ಕೊಂಡು ಬರೋಣ.